ನಾನು ನಿಮ್ಮ ಪ್ರತಿಮಾ ಅಡಿಗ ಇವತ್ತು ಟಿಫಿನ್ ಬಾಕ್ಸಲ್ಲಿ ಒಂದು ಸ್ಪೆಷಲ್ ಆಗಿರೋವಂಥ ಓಟ್ಸ್ ಡಿಶ್ ಹೇಳ್ಕೊಡ್ತೀನಿ ನಿಮಗೆ. ಓಟ್ಸ್ ಅಂದರೆ ಎಲ್ಲರಿಗೂ ಬೇಜಾರು ಕಣ್ರಿ, ಅದು ಸಪ್ಪೆ, ಅದನ್ನ ಹೆಂಗೆ ತಿನ್ನೋದು, ಅದನ್ನ ಬೇಯಿಸ್ಬಿಟ್ಟು ಹಾಲು ಹಾಕ್ಕೊಂಡು ಕುಡಿ, ಇಲ್ಲ ಅದು ಮಜ್ಜಿಗೆ ಹಾಕ್ಕೊಂಡು ಕುಡಿ, ಅದರೊಳಗೆ ಇನ್ನೇನೂ ಮಾಡೋಕ್ಕೆ ಬರೋಲ್ಲ. ಅದನ್ನ ಯಾರಪ್ಪ ದಿವಸ ತಿಂತಾರೆ ಅಂತಾರ ನೀವಂತೀರಾ? ನಾನಂತೂ ಅನ್ನಲ್ಲ ಕಣ್ರಿ, ಯಾಕಂದರೆ ಅದರೊಳಗೆ ಸ್ಪೆಷಲ್ಲಾಗಿರೋ ಆಮ್ಲೆಟ್ ಮಾಡಿಕೊಡ್ತೀನಿ ನಿಮಗೆ ಇವತ್ತು. 1 ಬಟ್ಲಾಗಷ್ಟು ಓಟ್ಸನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈರುಳ್ಳಿ, ಗರಂ ಮಸಾಲ, ಎಣ್ಣೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಉಪ್ಪು. ಈಗ ಮೊದಲಿಗೆ ಓಟ್ಸ್ನ, ಈಗ 1 ಬಟ್ಲಾಗಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ 1 ರಿಂದ 2 ಚಮಚ ಆಗಷ್ಟು ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ ಹಾಗೂ ಅರಿಶಿನ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಕಡೆಯಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ಎಷ್ಟು ನೀರು ಕೂಡುತ್ತೆ ನೋಡಿಕೊಂಡು ಹಾಕ್ಕೋಬೇಕು. ಕಾದಿದೆ. ಈಗ ಸಣ್ಣ ಸಣ್ಣದಾಗಿ ದೋಸೆಗಳನ್ನ ಮಾಡ್ಕೊಳ್ಳೋಣ. ವೀಕ್ಷಕರೇ, ದಿಢೀರಂತ 5 ನಿಮಿಷದಲ್ಲಿ ಮಾಡುವಂಥ ದೋಸೆ ಇದು. ಪ್ಯಾನ್ ಕೇಕ್, ಆಮ್ಲೆಟ್, ನೀವೇನು ಬೇಕೋ ಹೇಳ್ಬೋದು ಇದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ಬಿಸಿಯಾದ ಓಟ್ಸ್ ದೋಸೆ ರೆಡಿಯಾಗಿದೆ. ಮಕ್ಳಿಗೆ ನೀವು ಹಾಕಿ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಕ್ಳಿಗೆ ಹಾಕಿ ಕಳಿಸಿದ್ರೆ ಅವರಂತೂ ಬಿಡೋದೇ ಇಲ್ಲ, ಬಂದ್ಬಿಟ್ಟು ತಿರ್ಗಾ ಮಾಡಿಕೊಡು ಅಂತಲೇ ಹೇಳ್ತಾರೆ. ನೀವು ಮಾಡ್ತೀರಾ ಅಲ್ಲ?